ಐಶ್ವರ್ಯ ಗೌಡ ಫ್ರಾಡ್ ಕೇಸ್ ಸದ್ಯ ರಾಜ್ಯದಲ್ಲಿ ಸಖತ್ ಸದ್ದು ಮಾಡ್ತಿದೆ. ತಾನು ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದ್ದ ಐಶು ಈಗ ಮಂಡ್ಯದಲ್ಲೂ ಲಕ್ಷ ಲಕ್ಷ ಹಣ ಪೀಕಿ ಎಸ್ಕೇಪ್ ಆಗಿದ್ಲು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಮಂಡ್ಯದಲ್ಲಿ ವಂಚನೆ ಮಾಡುವ ಮುನ್ನ ಆಕೆ ತಾನು ಡಿಕೆ ಸುರೇಶ್ ತಂಗಿ ಎನ್ನುವ ಜೊತೆಗೆ ಜೆಡಿಎಸ್ ಪ್ರಭಾವಿ ನಾಯಕರು ತನಗೆ ಚಿರಪರಿಚಿತಳು ಅಂತ ಹೇಳ್ಕೊಂಡಿದ್ದಾಳೆ. ಯಾರ ಹೆಸರನ್ನ ಹೇಳ್ಕೊಂಡು ಮಂಡ್ಯದಲ್ಲೂ ಕೂಡ ಈಕೆ ದೋಖ ಮಾಡಿದ್ದಾಳೆ, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಮಂಡ್ಯದಲ್ಲೂ ಐಶ್ವರ್ಯ ಗೌಡ ವಂಚನೆ. ಜೆಡಿಎಸ್ ನಾಯಕರು ಈಕೆಗೆ ಅತ್ಯಾಪ್ತರು. ತಾನು ಪ್ರಭಾವಿ ಎಂದು ನಂಬಿಸಿದ್ದೇ ರೋಚಕ. ವಾರಾಹಿ ಜ್ಯುವೆಲರಿ ವನಿತಾ ಐತಾಳ್ರಿಂದ 9 ಕೋಟಿ ಮೌಲ್ಯದ ಚಿನ್ನ ಪಡೆದು ಕಿರುಗಾವಲಿನ ಐಶ್ವರ್ಯ ಗೌಡ ವಂಚಿಸಿದ್ಲು. ಅಲ್ಲದೆ ಡಿಕೆ ಸುರೇಶ್ ತಂಗಿ ಎಂದು ಬಿಂಬಿಸಿಕೊಂಡೆ ವನಿತಾಗೆ ಹೂ ಮೂಡಿಸಿದ್ಲು. ಆ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಮಂಡ್ಯದಲ್ಲೂ ಆಕೆ ಮಾಡಿದ್ದ ಕರಾಮತ್ತು ಬಟಾ ಬಯಲಾಗಿದೆ. ಹಣ ಡಬಲ್ ಮಾಡಿ ಕೊಡ್ತೀನಿ, ಹೆಚ್ಚು ಬಡ್ಡಿ ಕೊಡ್ತೀನಿ ಎಂದು ಲಕ್ಷ ಲಕ್ಷ ಹಣ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ರವಿಕುಮಾರ್ ಪೂರ್ಣಿಮಾ ಎಂಬುವವರೇ ಐಶ್ವರ್ಯ ವಿರುದ್ಧ ಸದ್ಯ ಮಂಡ್ಯ ಪೂರ್ವ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಆ ದೂರಿನಲ್ಲಿ ರವಿಕುಮಾರ್ನಿಂದ 40 ಲಕ್ಷ ಹಣ ಪಡೆದು ಹಿಂದಿರುಗಿಸದೆ ವಂಚಿಸಲಾಗಿದೆ. ಪೂರ್ಣಿಮಾ ಎಂಬುವವರಿಂದ 100 ಗ್ರಾಂ ಚಿನ್ನದ ಜೊತೆ 15 ಲಕ್ಷ ಹಣ ಪಡೆದು ವಂಚಿಸಿದ್ದಾರೆ. ಇಂದು ನಾಳೆ ವಾಪಸ್ಸು ಕೊಡ್ತೀನಿ ಎಂದು ಸತಾಯಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಹಣ ಪಡೆಯುವ ಮುನ್ನ ನಾನು ಡಿಕೆ ಸುರೇಶ್ ತಂಗಿ ಎಂದು ಐಶ್ವರ್ಯ ಪರಿಚಯ ಮಾಡಿಕೊಂಡ ಬಗ್ಗೆಯೂ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತನಗೆ ಮಾಜಿ ಸಿಎಂ ಕುಮಾರಸ್ವಾಮಿಯ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೂ ಪುತ್ರ ನಿಖಿಲ್ ಕುಮಾರಸ್ವಾಮಿಯು ಬಹಳಷ್ಟು ಪರಿಚಿತರು ಎಂದು ಬಿಲ್ಡಪ್ ಕೂಡ ಕೊಟ್ಟಿದ್ಲು ಎನ್ನುವುದು ಬಟಾ ಬಯಲಾಗಿದೆ. ರವಿಕುಮಾರ್ಗೆ ಪರಿಚಯವಾಗುವ ಮುನ್ನ ತಾನು ಡಿಕೆ ಸುರೇಶ್ ತಂಗಿ ಎಂದಿದ್ಲು. ಅಲ್ಲದೆ ನನಗೆ ಅನಿತಾ ಕುಮಾರಸ್ವಾಮಿ, ನಿಖಿಲ್ ಇಬ್ರು ಬಹಳಷ್ಟು ಪರಿಚಿತರು. ನಿಮಗೆ ಅವರ ಕಡೆಯಿಂದ ಸಹಾಯ ಆಗ್ಬೇಕು ಅಂದ್ರೆ ನನಗೆ ಹೇಳಿ, ನಾನು ನಿಮಗೆ ಸಹಾಯ ಮಾಡಿಸ್ತೀನಿ ಎಂದು ಪುಂಗಿದ್ಲಂತೆ. ಆ ರೀತಿ ಹೇಳಿಯೇ ನಮ್ಮನ್ನ ನಂಬಿಸಿ ನಮ್ಮ ಬಳಿ ಹಂತ ಹಂತವಾಗಿ 40 ಲಕ್ಷ ಹಾಗೂ ಪೂರ್ಣಿಮಾ ಬಳಿಯೂ ಹಣ ಚಿನ್ನ ಪಡೆದಿದ್ಲು. ಆದ್ರೆ ವಾಪಸ್ಸು ನೀಡದೆ ಮೋಸ ಮಾಡಿದ್ದಾಳೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ನಾಯಕರ ಹೆಸರನ್ನಷ್ಟೇ ಅಲ್ಲ, ಜೆಡಿಎಸ್ ನಾಯಕರ ಹೆಸರನ್ನು ದುರುಪಯೋಗ ಪಡಿಸಿಕೊಂಡಿದ್ದಾಳೆ ಎಂಬುದು ತಿಳಿದು ಬರ್ತಿದೆ. ಒಟ್ಟಾರೆ ಐಶ್ವರ್ಯಾಳ ನಯ ವಂಚನೆಗಳು ಒಂದೊಂದೇ ಕಳಚಿ ಬೀಳುತ್ತಿದ್ದು, ರಾಜಕಾರಣಿಗಳ ಹೆಸರನ್ನು ಇಲ್ಲಿ ತನ್ನ ವಂಚನೆಗೆ ಐಶ್ವರ್ಯ ಬಳಸಿಕೊಂಡಿರೋದು ಬೆಳಕಿಗೆ ಬರ್ತಿದೆ. ಅಲ್ಲದೆ ಈ ರೀತಿ ಅವರಿವರ ಹೆಸರು ಹೇಳಿ ವಂಚಿಸುವವರಿಂದ ಜನರು ಸಹ ದೂರ ಇರಬೇಕಾಗಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.